ಅರ್ಥ ಆಯ್ತಾ? ಕರ್ಕೊಂಡ್ಬಂದು ಸಾಲ ಮಾಡ್ತೀಯಾ ನೀವು ಕೊಡ್ತೀವಿ. ನಾನು ಎಲ್ಲಿಂದ ತಗೊಂಡ್ಬಂದ್ಕೊಳ್ಳಿ ಸರ್? ನಮ್ಮ ಅಪ್ಪ ಕೂಲಿ ಮಾಡೋದು ನಾನು ಎಲ್ಲಿಂದ ತಗೊಂಡ್ಬಂದ್ಕೊಳ್ಳಿ? ನಿನ್ನ ಅಕೌಂಟ್ ಹಾಕ್ಸ್ಕೊಂಡು ಖರ್ಚು ಮಾಡ್ಕೊಂಡಾಗ ನಾನು ಖರ್ಚು ಮಾಡಿಲ್ಲ. ನಾನು ಒಂದು ರೂಪಾಯಿ ಅವ್ರ ಅಮೌಂಟ್ ಖರ್ಚು ಮಾಡಿಲ್ಲ. ಯಾರು ಕಳಿಸಿದ್ಯಾ? ನಾವು ಸಾಲ ಮಾಡಿದ್ವಿ ಸರ್. ಅವ್ರು ನಿಮ್ಮ ಮಕ್ಕಳು ಇರೋದು ಅವ್ರ ಕಡೆ ಇಟ್ಟಿದ್ದಾರೆ. ನಮ್ಮಣ್ಣನು ಕಷ್ಟ ಬಿದ್ದು ದುಡಿಯೋಕೆ ನಾನು ತಗೊಂಡು ಹಾಕಿದ್ದಾರೆ. ಮತ್ತೆ ನೀನೇ ಕೊಡ್ಬೇಕು, ಮತ್ತೆ ಯಾಕೆ ಕೊಡ್ತಾರೆ? ನಾನು ಕೊಡಲ್ಲ. ಬೇಕಾದ್ರೆ ಕೇಸ್ ಆಗ್ಲಿ ಬಿಡಿ. ನಾನು ಸರ್ ಇವತ್ತು ಸೆಟಲ್ಮೆಂಟ್ ಮಾಡಿ ಇಲ್ಲ ಕಾರ್ ತಗೊಂಡು ನಿಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳಿ ಸರ್. ಇಟ್ಕೊಳ್ಳೋದನ್ನ ನಾವು ಕಾರ್ ಕೊಡಲ್ಲ. ಇಲ್ಲಮ್ಮ, ಈಗ ಅವ್ರ ಅಕೌಂಟಿಗೆ ಹಾಕಿದ್ರೆ ಅವ್ರಿಗೆ ಸಂಬಂಧ ಇಲ್ಲ. ಯಾಕೆ ಕೊಡ್ಬೇಕು? ನನ್ನ ಕಾರ್ ಯಾಕೆ ಕೊಡ್ಬೇಕಂದ್ರೆ ನಾನು ದುಡ್ಡಲ್ಲಿ ತಗೊಂಡು ಹೋಗಿರ್ಲಿಲ್ವಾ ನಿನಗೆ ಮತ್ತೆ? ನನಗೆ ಕ್ಯಾಶ್ ಅನ್ನು ಕೊಟ್ಟಿಲ್ಲ. ನೀನು ಯಾರು ಕೊಟ್ಟಿದ್ದೆ ಅವ್ರು ಕೇಳ್ಕೊ ಹೋಗುವ. ನನಗೆ ಸರಿ ಕೇಳೋದಿಲ್ಲ. ಸರಿ ಇರು. ನೀನು ಮಾತಾಡ್ಬೇಡ ಅರ್ಜಿ. ಸುಮ್ಮನೆ ಇರು. ಅವ್ರು ಯಾಕೋ ಕೊಟ್ಟಿರೋ ಕ್ಯಾಶ್ ಕೊಟ್ಟಿರೋದು ಅವ್ರಿಗೆ 7,000 ಬೇಕು. 7,000 ಇವಾಗ ಹಾಕ್ತೀರಾ 7,000 ಅಲ್ಲ ಸರ್, 25ರಿಂದ 30,000 ಈ ಹುಡುಗಿಗೆ ಹಾಕಿದ್ದೀನಿ. ಈ ಹುಡುಗಿನೇ ನನ್ನ ಜೊತೆ ಬರೋಳು ಒಡವೆ ಇಕ್ಕಕ್ಕೆ. 2 ವರ್ಷ ಇವನು ಕೆಲಸ ಕಾರ್ ತಗೊಂಡು ಇಟ್ಕೊಳ್ಳಿ ಸರ್. ಸೆಟಲ್ಮೆಂಟ್ ಮಾಡ್ತಾ ಕಾರ್ ಕೊಡ್ತೀವಿ ಅಷ್ಟೇ ಸರ್. ಯಾವ ನಮ್ಮ ಸಂಬಂಧ ಇಲ್ಲ ಅಂದ್ರೆ ಪಕ್ಕದಲ್ಲಿ ಇಟ್ಕೊಂಡು ನಮ್ಮ ಕಾರ್ ಕೆಲಸ ಮಾಡೋ ಜನಗಳು ಹತ್ರ ಇಟ್ಕೊಂಡ್ಬಾರ್ದು. ನನ್ನ ಗಂಡ ಅವನು ಮತ್ತೆ ಆಗ್ತಾನೆ ಕೊಡು ಕೆಲಸ ಮಾಡಿಸ್ಕೊಡ್ತಾನೆ ಅಂತ ಜೊತೆ ನಾನು ದುಡ್ಡು ಕೊಡೋವಾಗಿರ್ಲಿಲ್ವಾ? ದುಡ್ಡು ಅಷ್ಟೇ ಮಾತಾಡ್ತೀವಿ. ಕಳ್ಸ್ಕೊಂಡು ಬಾ ಮೊದಲು. ಫೇಸ್ ನಾನಂತಂದು ಓಡೋಗಿರ್ಬೋದು ಅಲ್ಲಿ